ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಲ್ರಿಗೂ ತಮ್ಮ ಕರಳು ಕುಡಿಯನ್ನು ಎತ್ತಿ ಮುದ್ದಾಡಬೇಕು ಅನ್ನೋ ಆಸೆ ತುಂಬ ಇರುತ್ತೆ. ಆದರೆ ಕೆಲ ದಂಪತಿಗಳಲ್ಲಿ ಈ ಆಸೆ ಈಡೇರಿರುವುದಿಲ್ಲ. ಯಾಕಂದರೆ ಅಲ್ಲಿ ಒಂದು ಸಂತಾನಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ. ಸಂತಾನಹೀನತೆ ಸಮಸ್ಯೆ ಅಂತಂದಾಗ ಬರೀ ಹೆಣ್ಮಕ್ಳಲ್ಲೇ ಏನೋ ಸಮಸ್ಯೆ ಇರುತ್ತೆ, ಹೆಂಗಸರಲ್ಲಿ ಮಾತ್ರ ಈ ಸಮಸ್ಯೆ ಇರೋದು ಅಂತ ತುಂಬ ಜನ ತಿಳ್ಕೊಂಡಿದ್ದಾರೆ. ಆದರೆ ಅದು ತಪ್ಪು. ಗಂಡಸರಲ್ಲೂ ಸಹ ಸಂತಾನಹೀನತೆ ಸಮಸ್ಯೆ ಕಂಡುಬರುತ್ತೆ. ಏನೆಲ್ಲ ಸಮಸ್ಯೆಗಳಿರುತ್ತೆ, ಅದಕ್ಕೆ ಏನು ಪರಿಹಾರ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ಪುರುಷರಲ್ಲಿ ಕಾಡುವಂತಹ ಸಂತಾನಹೀನತೆ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ರೂಪಾ KS ಬಂದಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ಮೊದಲನೇದಾಗಿ ಪುರುಷರಲ್ಲಿ ಸಂತಾನಹೀನತೆ ಸಮಸ್ಯೆ ಅಂತ ಬಂದಾಗ ಕಾರಣಗಳು ಏನಿರ್ಬೋದು ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಲ್ಲ. ಸೊ ಏನು ಆ್ಯಕ್ಚುಲಿ ಅವರಲ್ಲಿ ಏನು ಕಾರಣಗಳಿರುತ್ತೆ ಸಂತಾನಹೀನತೆ ಸಮಸ್ಯೆಗೆ? ಸಂತಾನಹೀನತೆಗೆ ಪುರುಷರಲ್ಲಿ ಮತ್ತು ಹೆಂಗಸರಲ್ಲಿ ಈಕ್ವಲ್ ಆಗಿ ಕಾರಣ ಇರುತ್ತೆ. 40% ಜನರಲ್ಲಿ ಪುರುಷರಲ್ಲೇ ತೊಂದರೆ ಏನಾದ್ರು ಇರುತ್ತೆ. ಮತ್ತು ಏನು ಕಾರಣಗಳು ಅಂತ ನೋಡ್ತಾ ಹೋದರೆ ಕಾಮನೆಸ್ಟ್ ಕಾಸಸ್ ನಾವು ನೋಡೋದು ವ್ಯಾರಿಕೋಸೀಲ್ ಅಂತ ಒಂದು ತೊಂದರೆ ಇರ್ಬೋದು, ಅಥವಾ ಯಾವಾಗಾರು ಉತ್ಪತ್ತಿಯಲ್ಲಿ ಏನಾದ್ರು ತೊಂದರೆ ಇರ್ಬೋದು. ಅಂದರೆ ಕೆಲವು ಸಲ ಇಂಜುರಿ ಆಗಿರ್ಬೋದು, ಏನಾದ್ರು ಸ್ಪೋರ್ಟ್ಸ್ ಆಡುವಾಗ, ಫುಟ್ಬಾಲ್ ಆಡುವಾಗ, ಹಾಕಿ ಆಡುವಾಗ, ಅಥವಾ ಏನಾದ್ರು ಬಿದ್ದಾಗ, ಗಾಯ ಆದಾಗ ಕೆಲವು ಸಲ ಒಳಗಡೆ ತೊಂದರೆ ಆಗಿರುತ್ತೆ. ಇನ್ನು ಕೆಲವು ಸಲ ಕೆಲವು ಮಾತ್ರೆಗಳು ಸೇವಿಸೋದ್ರಿಂದ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಕೊಲೆಸ್ಟ್ರಾಲ್ ಮಾತ್ರೆ, BP ಮಾತ್ರೆ, ಅಥವಾ ಬೇರೆ ಯಾವ್ದಾದ್ರು ಮಾತ್ರೆಗಳು ತಗೊಳ್ತಾ, ಅಥವಾ ಬೇರೆ ಏನಾದರೂ ಸ್ಮೋಕಿಂಗು, ಆಲ್ಕೋಹಾಲ್ ಸೇವನೆ ಹೆಚ್ಚಾಗಿರುವಾಗ, ಮತ್ತು ಕೆಲವು ಸಲ ಕೆಲವು ಅದರ್ ಕಾಸಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಹಾರ್ಮೋನ್ ತೊಂದರೆಗಳಿಂದ ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತಲ್ಲ ಬ್ರೈನಲ್ಲಿ, ಅದರಲ್ಲಿ ಉತ್ಪತ್ತಿ ಆಗುವಂಥ ಹಾರ್ಮೋನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸ್ಪರ್ಮಟೋಜೆನೆಸಿಸ್ ಅಂದರೆ ಏನು ಉತ್ಪತ್ತಿ ಆಗುತ್ತೆ ವೀರ್ಯಾಣುಗಳು, ಅದರ ಕಂಟ್ರೋಲ್ ಕೆಲವು ಸಲ ಕಡಿಮೆ ಆದಾಗ, ಹಾರ್ಮೋನ್ಸ್ ಉತ್ಪತ್ತಿ ಕಡಿಮೆ ಆದಾಗ ಆವಾಗಲೂ ಉತ್ಪತ್ತಿ ಕಡಿಮೆ ಆಗ್ಬೋದು. ಬರೀ ನಂಬರ್ಸ್ ಒಂದೇ ಅಲ್ಲ, ಕೆಲವು ಸಲ ಬೇರೆ ಮಾಪನಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಮೊಟಿಲಿಟಿ ಅಂತೀವಿ, ಎಷ್ಟು ವೇಗದಲ್ಲಿ ಈ ವೀರ್ಯಾಣುಗಳು ಚಲಿಸುತ್ತೆ. ಕೆಲವರಿಗೆ ಮೊಟಿಲಿಟಿ ಡಿಸಾರ್ಡರ್ಸ್ ಅಂತೀವಿ, ಕೆಲವು ಏನೋ ಜೆನೆಟಿಕ್ ತೊಂದರೆಗಳಿಂದ ಅಥವಾ ಬೇರೆ ಏನಾದ್ರು ತೊಂದರೆಗಳಿಂದ ಚಲನೆಯಲ್ಲಿಯೇ ಸ್ವಲ್ಪ ಸ್ಲೋ ಇರುತ್ತೆ. ಮೊಟಿಲಿಟಿ ಡಿಸಾರ್ಡರ್ಸ್ ಅಂತ ಕರಿತೀವಿ ಇದನ್ನ. ಮತ್ತು ಇನ್ನು ಕೆಲವರಿಗೆ ಇಟ್ ಮೇ ಬಿ ಅ ಪ್ರಾಬ್ಲಮ್ ಆಫ್ ಮಾರ್ಫಾಲಜಿ. ಅದು ಹೇಗಿದೆ, ಅದು ರೂಪ ಹೇಗಿದೆ, ಅದು ಒಂದು ರೀತಿ ಇರೋ ಆಕೃತಿಯಲ್ಲಿರುವಾಗ ಮಾತ್ರ ಫರ್ಟಿಲೈಸೇಷನ್ ಚೆನ್ನಾಗಾಗತ್ತೆ. ಯಾವಾಗ ಅದರದ್ದು ಆಕೃತಿ ಸ್ವಲ್ಪ ವೇರಿಯೇಷನ್ ಆಗುತ್ತೋ, ಗುಂಡಿಗಿರೋ ತಲೆ ಅಥವಾ ಒಂಥರ ತುಂಬ ಕೋಲಿಗಿರೋ ತಲೆ ಅಥವಾ ಬಾಲದಲ್ಲಿ ಏನಾದ್ರು ಫಾಲ್ಟ್ಸ್ ಇರುವಾಗ ಅದನ್ನು ಮಾರ್ಫಾಲಜಿ ಡಿಫೆಕ್ಟ್ಸ್ ಅಂತ ಕರಿತೀವಿ. ಈ ಥರ ಇದ್ದಾಗಲೂ ಫರ್ಟಿಲೈಸೇಷನ್ ತೊಂದರೆ ಆಗುತ್ತೆ ಮತ್ತು ಮಕ್ಕಳಾಗೋದಕ್ಕೆ ತೊಂದರೆ ಆಗುತ್ತೆ. ಓಕೆ, ಇತ್ತೀಚೆಗೆ ತುಂಬಾ ಈ ಥರ ಸಮಸ್ಯೆಗಳು ಕಾಣ್ತಾ ಇವೆ. ಅಂದರೆ ಸ್ವಲ್ಪ ಲೇಟ್ ಮ್ಯಾರೇಜ್ ಆದ ತಕ್ಷಣವೇ ಅಲ್ಲಿ ಸಂತಾನಹೀನತೆ ಸಮಸ್ಯೆ ಕಾಡುತ್ತೆ. ಪುರುಷರಲ್ಲಿ ಸಹ ಈ ಒಂದು ಇತ್ತೀಚಿನ ಲೈಫ್ ಸ್ಟೈಲ್ ಇರ್ಬೋದು, ಫುಡ್ ಇರ್ಬೋದು, ಒಟ್ಟಾರೆ ವರ್ಕ್ ಪ್ರೆಷರ್ ಇರ್ಬೋದು, ಅದು ಎಷ್ಟು ಮಟ್ಟಿಗೆ ಕಾರಣ ಅಂತೀರಾ? ಈಚೆಗೆ ಭಾಳ ರಿಸರ್ಚ್ ನಡೆದಿದೆ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ. ದೇಶಾದ್ಯಂತದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ 1.6% ವೇಗದಲ್ಲಿ ಪರ್ ಇಯರು ಕಡಿಮೆ ಆಗ್ತಾ ಬರ್ತಾ ಇದೆ ಮೇಲ್ ಫರ್ಟಿಲಿಟಿ. ಇದಕ್ಕೆ ಏನು ಕಾರಣಗಳಿರ್ಬೋದು ಅಂದರೆ, ನಾವು ಹೆಚ್ಚಾಗಿ ಆಧುನಿಕ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀವಿ. ಹೆಚ್ಚೊತ್ತು ಕೂತ್ಕೋತೀವಿ, ಮನೆಗೆ ಬಂದು ಸಹ ಕೆಲಸದ ಕಡೆ ಆ ಒತ್ತಡದಲ್ಲಿ ಕೂತ್ಕೊಂಡಿರ್ತೀವಿ, ಲ್ಯಾಪ್ಟಾಪ್ ಇಟ್ಕೊಂಡಿರ್ತೀವಿ, ಮೊಬೈಲ್ ಫೋನ್ಸ್ನ ಜೇಬಲ್ಲಿ ಇಟ್ಕೊಂಡಿರ್ತೀವಿ, ಮತ್ತು ಆದಷ್ಟು ಹೆಚ್ಚು ಟೈಮು ನಾವು ಕೂತೇ ಕಳಿತೀವಿ. ಪ್ರತಿ ಸಲ 1 ಗಂಟೆಗಿಂತ ಹೆಚ್ಚಾಗಿ ನಾವು ಕೂತಾಗ, ಎಸ್ಪೆಷಲಿ ಮೆನ್ನಲ್ಲಿ 1 ರಿಂದ 1.5 ಡಿಗ್ರಿಯಷ್ಟು ಟೆಂಪ್ರೇಚರ್ ಜಾಸ್ತಿ ಆಗೋದು ಕಂಡುಬಂದಿದೆ. ಯಾವಾಗ ಈ ಟೆಂಪ್ರೇಚರ್ ಜಾಸ್ತಿ ಆಗುತ್ತೋ ಸ್ಪರ್ಮ್ ಪ್ಯಾರಾಮೀಟರ್ಸ್ ಪ್ರತಿಯೊಂದೂ ಕಡಿಮೆ ಆಗೋಗ್ತಾ ಹೋಗುತ್ತೆ. ಅದರ ಚಲನೆ ಆಗ್ಬೋದು, ಅದರದ್ದು ನಂಬರ್ಸ್ ಆಗ್ಬೋದು, ಅಥವಾ ಅದರದ್ದು ಗುಣಮಟ್ಟ ಏನು ಹೇಳ್ತೀವಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮೊಬೈಲ್ ಫೋನಿಂದ ತುಂಬ ಹೆಚ್ಚಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಉತ್ಪತ್ತಿಯಾಗಿ ಆ ಹೀಟಿನಿಂದ ಸ್ಪರ್ಮ್ ಪ್ಯಾರಾಮೀಟರ್ಸ್ ಕಡಿಮೆ ಆಗೋದು ನಾವು ನೋಡಿ ಬಂದಿದ್ದೀವಿ. ಇನ್ನೊಂದು ಲ್ಯಾಪ್ಟಾಪು ಹೆಚ್ಚಾಗಿ ಅದನ್ನು ಕೂತ್ಕೊಂಡಿರುವಾಗ ಅದರಲ್ಲಿ ಹೀಟ್ ಉತ್ಪತ್ತಿ ಆಗುತ್ತೆ. ಮತ್ತು ಟೈಟ್ ಕ್ಲೋತಿಂಗ್ ಹಾಕೊಳ್ಳೋದು, ಜೀನ್ಸು, ಇದೊಂದು ಆಧುನಿಕ ಫ್ಯಾಷನ್ ಅಲ್ವಾ. ಹೆಚ್ಚಾಗಿ ತುಂಬ ಟೈಟ್ ಕ್ಲೋತ್ಸು, ತಿಕ್ ಕ್ಲೋತ್ಸು ಹಾಕೊಂಡಾಗ ಅಥವಾ ಟೈಟ್ ಅಂಡರ್ವೇರ್ ಹಾಕೊಂಡಾಗಲೂ ಈ ಥರ ಪ್ರಾಬ್ಲಮ್ಸ್ ಕಂಡು ಬಂದಿದೆ. ಮತ್ತು ಫುಡ್ಡಲ್ಲಿ ಎನ್ವೈರ್ನ್ಮೆಂಟಲ್ ಪೊಲ್ಯೂಷನ್, ಇವಾಗ ನಾವು ತುಂಬ ಫರ್ಟಿಲೈಸರ್ಸ್ ಉಪಯೋಗಿಸ್ತೀವಿ ನಮ್ಮ ಫುಡ್ಡು ಚೆನ್ನಾಗಾಗಲಿ ಅಥವಾ ಕೀಟಾಣುಗಳು ಸಾಯಲಿ ಅಂತ. ಆದರೆ ಈ DDT ಅಥವಾ ಬೇರೆ ಯಾವ್ದಾದ್ರು ಕ್ಲೋರೋಬೆನ್ಝೀನ್ಸ್ ಅಂತ ನಾವೇನು ಹೇಳ್ತೀವಿ, PPCs ಅಂತ, ಇದೆಲ್ಲ ಹೋಗಿ ಸ್ಪರ್ಮ್ ಉತ್ಪತ್ತಿ ಆಗೋಂಥ ಸೆಲ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಈ ಸೆಲ್ಸಲ್ಲಿ ಕೂತಾಗ ಅದರದ್ದು ಏನು ಉತ್ಪತ್ತಿ ಆಗೋ ಶಕ್ತಿ ಇದೆ ಅದನ್ನೇ ಕುಂಠಿತ ಆಗುತ್ತೆ. ಈಸ್ಟ್ರೋಜನ್ ಹಾರ್ಮೋನು ಹೆಚ್ಚಾಗ್ತಾ ಹೋಗುತ್ತೆ ಬಾಡೀಲಿ. ಯಾವಾಗ ಈಸ್ಟ್ರೋಜನ್ ಹಾರ್ಮೋನ್ ಹೆಚ್ಚಾಗ್ತಾ ಹೋಗುತ್ತೋ ದ ಟೆಸ್ಟಿಕ್ಯುಲರ್ ಫಂಕ್ಷನ್ ಸ್ಟಾರ್ಟ್ಸ್ ರೆಡ್ಯೂಸಿಂಗ್.
ಓಕೆ. ಆದ್ದರಿಂದ ಈ ಥರ ತೊಂದರೆಗಳು ಕಾಣಿಸ್ತಾ ಇದೆ. ಓಕೆ. ನೀವು ಹೇಳಿದ್ರೆ ವ್ಯಾರಿಕೋಸೀಲ್ ಇದು ಸಂತಾನಹೀನತೆ ಸಮಸ್ಯೆಗೆ ಕಾರಣ ಆಗುತ್ತೆ ಅಂತ. ಏನು ಆ್ಯಕ್ಚುಲಿ ವ್ಯಾರಿಕೋಸೀಲ್ ಅಂದರೆ ಇದು ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತೀರಾ? ಈ ಟೆಸ್ಟಿಸ್ ಮತ್ತು ಸ್ಕ್ರೋಟಮ್ ಇಸ್ ದ ಟೆಸ್ಟಿಸ್ ಆರ್ ಹಂಗ್ ಇನ್ ಅ ಬ್ಯಾಗ್ ಕಾಲ್ಡ್ ದ ಸ್ಕ್ರೋಟಮ್. ಇದಕ್ಕೆ ಕೆಲವು ರಕ್ತನಾಳಗಳು ಸಂಚಲನೆ ಆಗ್ತಾ ಇರುತ್ತೆ ಅಲ್ಲಿಂದ. ಆ ರಕ್ತನಾಳಗಳು ಯಾವಾಗ ಊದ್ಕೊಂಡ್ಬಿಟ್ಟು ಅಥವಾ ಮತ್ತೆ ಹೆಚ್ಚಾಗಿ ಪ್ರಮಾಣದಲ್ಲಿ ಅಲ್ಲಿ ಕಾಣಿಸ್ಕೊಳ್ಳುತ್ತೋ ಅದನ್ನು ವ್ಯಾರಿಕೋಸೀಲ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಅದಕ್ಕೆ ಬ್ಯಾಗ್ ಆಫ್ ವರ್ಮ್ಸ್ ಅಂತಾರೆ. ಮತ್ತು ಈ ಥರ ವ್ಯಾರಿಕೋಸೀಲ್ ಆಗೋದ್ರಿಂದ ಅಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ 1 to 1.5 ಡಿಗ್ರೀಸ್ ಅಷ್ಟು ಉಷ್ಣತೆ ಹೆಚ್ಚಾಗತ್ತೋ ಆವಾಗ ಆಲಿಗೋ ಆಸ್ಟಿನೋಸ್ಪರ್ಮಿಯಾ ಅಂತ ಕರಿತೀವಿ. ಅದನ್ನು ಪ್ರಮಾಣದಲ್ಲಿ ಕಡಿಮೆ ಆಗೋಗುತ್ತೆ, ನಂಬರ್ಸ್ ಕಡಿಮೆ ಆಗುತ್ತೆ, ಅದರದ್ದು ಮೊಟಿಲಿಟಿ ಕಡಿಮೆ ಆಗುತ್ತೆ. ಮತ್ತು ಈ ವ್ಯಾರಿಕೋಸೀಲ್ ತೊಂದರೆ ಇರೋದ್ರಿಂದ ಕೆಲವ್ರಿಗೆ ನೋವು ಕಾಣಿಸ್ಕೋಬೋದು, ಅಲ್ಲಿ ಸ್ವಲ್ಪ ಊತ ಕಾಣಿಸ್ಕೋಬೋದು, ಮತ್ತು ಹೆಚ್ಚಾಗಿ ಅದಕ್ಕೆ ಆಪ್ರೇಷನ್ ಅಂತ ಸಜೆಸ್ಟ್ ಮಾಡ್ತಾರೆ. ಆದರೆ ಎಲ್ರಿಗೂ ಆಪ್ರೇಷನ್ ಬೇಕಾಗೋದಿಲ್ಲ. ನಾವು ಅದಕ್ಕೆ ಒಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇರೆ ಗ್ರೇಡ್ಸಲ್ಲಿ ಹೇಳ್ತೀವಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ. ಭಾಳ ತೊಂದರೆ ಇದೆ, ಗ್ರೇಡ್ 3 ವ್ಯಾರಿಕೋಸೀಲು ಮತ್ತು 2 ಕಡೆ ಇದು ಇದೆ ಅಂದರೆ ಅಂಥವ್ರಿಗೆ ಮಾತ್ರ ನಾವು ಆಪ್ರೇಷನ್ನ ಸಜೆಸ್ಟ್ ಮಾಡ್ತೀವಿ. ಆಪ್ರೇಷನ್ ಅಂದರೆ ಅದನ್ನು ಒಂದು ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಮಾಡ್ತಾರೆ. ಅದನ್ನು ಮಾತ್ರ ಟೈ ಮಾಡಿಬಿಟ್ಟು ಅಲ್ಲಿ ಆ ಬ್ಯಾಗ್ ಆಫ್ ವರ್ಮ್ಸ್ನ ಕಡಿಮೆ ಮಾಡ್ತಾರೆ. ವ್ಯಾರಿಕೋಸೀಲ್ ಏನಿದೆ ಅದನ್ನು ಕಡಿಮೆ ಮಾಡ್ತಾರೆ. ಆದರೆ ಎಲ್ರಿಗೂ ಈ ಆಪ್ರೇಷನ್ ಮಾಡಬಾರ್ದು. ಮತ್ತು ಎಲ್ರಿಗೂ ಆಪ್ರೇಷನ್ ಮಾಡೋದ್ರಿಂದ ಕೆಲವು ಸಲ ವಿಪರೀತವಾಗೂ ವ್ಯತ್ಯಾಸಗಳಾಗ್ಬೋದು. ಮತ್ತು ಎಲ್ರಿಗೂ ಅದರಿಂದ ಬೆನಿಫಿಟ್ಟು ಸಿಕ್ಕೋದಿಲ್ಲ. ಸೆಲೆಕ್ಟ್ ಮಾಡಿ ಕೆಲವ್ರಿಗೆ ಮಾತ್ರ ಆಪ್ರೇಷನ್ ಮಾಡಬೇಕಾಗತ್ತೆ. ಓಕೆ. ಸ್ಟೂಡೆಂಟ್ಸ್ ಆಗಿದ್ದಾಗ ಏನಾದರೂ ಪೆಟ್ಟಾಗಿದ್ದರೆ ಅಥವಾ ಏನು ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರೆ, ಸೊ ಸ್ಪೋರ್ಟ್ಸ್ ಆಟ ಆಡುವಾಗ ಏನಾದರೂ ಆಗಿದ್ದರೆ, ಸೊ ಅದೇನಾದರೂ ಈ ಪುರುಷರಲ್ಲಿ ಮುಂದೆ ಏನಾದರೂ ಸಂತಾನಹೀನತೆ ಸಮಸ್ಯೆಗೆ ಕಾರಣ ಆಗುತ್ತೆ ಅಂತೀರಾ? ಕೆಲವರಿಗೆ ಸಂತಾನಹೀನತೆ ಸಮಸ್ಯೆ ಕಾರಣ ಆಗಬಹುದು. ಅದಕ್ಕೆ ಯಾವುದಾದ್ರು ಒಂದು ಇಂಜುರಿ ಆದಾಗ ಅದಕ್ಕೊಂದು ಅಲ್ಟ್ರಾಸೌಂಡ್ ಆ್ಯಂಡ್ ಡಾಪ್ಲರ್ಸ್ ಅಂತ ಮಾಡ್ತೀವಿ. ಅಲ್ಲಿಗೆ ರಕ್ತ ಸಂಚಾರ ಸರಿಗಿದೆಯಾ, ಮತ್ತು ಅಲ್ಲಿಂದ ಏನಾದ್ರು ಫಂಕ್ಷನ್ಸ್ ಕಡಿಮೆ ಆಗಿದೆಯಾ, ಸೈಜ್ ಆಫ್ ದ ಟೆಸ್ಟಿಸ್ ವಾಲ್ಯೂಮ್ ಅಂತ ಚೆಕ್ ಮಾಡ್ತೀವಿ, ಅದೇನಾದ್ರು ಕಡಿಮೆ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಮತ್ತು ಪ್ರತಿಯೊಂದು ಸಲ ಈ ಥರ ಆದಾಗಲೂ ಅಟ್ಲೀಸ್ಟ್ ಇಫ್ ದೇ ಹ್ಯಾವ್ ರೀಚ್ಡ್ ಪ್ಯೂಬರ್ಟಿ, ಒಂದು ವಯಸ್ಕರಾದಮೇಲೆ ಒಂದು ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತೀವಿ. ವೀರ್ಯಾಣುಗಳ ತಪಾಸಣೆ ಮಾಡಿದಾಗ ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಕಂಡು ಬಂದರೆ ಅಥವಾ ಪ್ರಮಾಣದಲ್ಲಿ ನಂಬರ್ಸ್ ಕಡಿಮೆ ಬಂದರೆ, ನಾವು 10 ಮಿಲಿಯನ್ಗಿಂತ ಕಡಿಮೆ ಇದ್ದರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಮುಂದಕ್ಕೆ ಅಂತೀವಿ. ಆ 10 ಮಿಲಿಯನ್ಗಿಂತ ಕಮ್ಮಿ ಅಂತ ಕಾಣಿಸಿದ್ರೆ ಸೆಮೆನ್ ಫ್ರೀಸಿಂಗ್ ಅಂತ ಅಡ್ವೈಸ್ ಮಾಡ್ತೀವಿ. ಫ್ರೀಸಿಂಗ್ ಅಂದರೆ ಅಟ್ -270 ಡಿಗ್ರೀಸ್ನ ನಾವು ಇದನ್ನು ಸ್ಟೋರ್ ಮಾಡ್ಬೋದು. ಎಷ್ಟರವರೆಗೂ ಸ್ಟೋರ್ ಮಾಡ್ಬೋದು ಅಂದರೆ ಎಷ್ಟಾದರೂ ವರ್ಷಗಳು ಸ್ಟೋರ್ ಮಾಡ್ಬೋದು. ಮತ್ತು ಇದರಲ್ಲಿ ಕ್ವಾಲಿಟಿಲಿ ಏನೂ ಕುಂಠಿತ ಆಗೋದಿಲ್ಲ. ಸೊ ಇಂಥವ್ರಿಗೆ ಮುಂದಕ್ಕೂ ಅವ್ರು ಮದುವೆ ಆದಾಗ ಮುಂದಕ್ಕೆ ಪ್ರೊಕ್ರಿಯೇಷನ್ಗೆ ಯಾವ ರೀತಿ ಪ್ರಾಬ್ಲಮ್ಮು ಆಗೋದಿಲ್ಲ. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಪುರುಷರಲ್ಲೂ ಕೂಡ ಸಂತಾನಹೀನತೆ ಸಮಸ್ಯೆ ಇದೆ. ಡಾಕ್ಟರ್ ಹೇಳ್ತಾ ಇದ್ರು ಎಷ್ಟೊಂದು ಕಾರಣಗಳಿರುತ್ತೆ. ಬಟ್ ತುಂಬ ಜನ ಏನು ಮಾಡ್ತಾರಪ್ಪ ಅಂತಂದರೆ ಬರೀ ಹೆಣ್ಮಕ್ಳು ಅಷ್ಟೇ ಚೆಕ್ ಮಾಡಿಸ್ತಾರೆ, ಪರೀಕ್ಷೆ ಮಾಡಿಸ್ಕೋತಾರೆ, ಏನು ಸಮಸ್ಯೆ ಇದೆಯಾ ಇಲ್ವಾ ಗೊತ್ತಾಗಲ್ಲ, ಅಲ್ಲಿಗೆ ಗೊಂದಲ ಮುಗೀತು ಅಂತ ಅನ್ಕೋತಾರೆ. ಬಟ್ ಗೊಂದಲ ಮುಗಿಯೋದಿಲ್ಲ. ಸೊ ಪುರುಷರು ಕೂಡ ಪರೀಕ್ಷೆ ಮಾಡ್ಕೋಬೇಕು. ಏನೆಲ್ಲ ಪರೀಕ್ಷೆಗಳು ಮಾಡಿಸ್ಕೋಬೇಕು, ಏನು ಚಿಕಿತ್ಸೆಗಳಿವೆ, ಹಾಗೆಯೇ ನಿಮ್ಮಲ್ಲೂ ಕೂಡ ಇಂತಹ ಸಮಸ್ಯೆಗಳು ಡೌಟ್ಸ್ಗಳಿದ್ದರೆ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು. ಈಗ ಚಿಕ್ಕದೊಂದು ಬ್ರೇಕ್.